ನಮಸ್ಕಾರ ಎಲ್ಲರಿಗೂ. ನಾ ಇವತ್ತು ಬಂದಿನಿ ನೋಡ್ರಿ ಶ್ರೀ ಭುವನೇಶ್ವರಿ ದೇವಸ್ಥಾನಕ್ಕೆ. ಬಾಗಲಕೋಟ್ ಜಿಲ್ಲೆ ಬಿಳಗಿ ತಾಲೂಕಿನ ಕುಂದರ್ಗಿ ಸಮೀಪದ ಸುರಗಿರಿ ಬೆಟ್ಟದಲ್ಲಿ ತಾಯಿ ನೆಲೆಸಿದ್ದಾಳೆ. ಇಲ್ಲಿ ಸುತ್ತಮುತ್ತಲಿನ ರಾಜ್ಯಗಳಿಂದಲೂ ಸಹ ತಾಯಿಯ ದರ್ಶನಕ್ಕೆ ಅಪಾರ ಭಕ್ತ ಸಮೂಹ ಬರುತ್ತೆ. ಈ ದೇವಸ್ಥಾನದಲ್ಲಿ ನೀಡುವ ಅಂಬಲಿ ಪ್ರಸಾದದಿಂದ ಭಕ್ತರ ಎಷ್ಟೋ ಕಷ್ಟಗಳು ಇಲ್ಲಿ ಪರಿಹಾರ ಆಗಿದ್ದಾವೆ. ಈ ಮಾತನ್ನು ಇಲ್ಲಿ ಬರುವ ಎಷ್ಟೋ ಭಕ್ತಾದಿಗಳು ಹೇಳಿಕೊಳ್ಳುತ್ತಾರೆ. ಪ್ರತಿ ವರ್ಷ ತಾಯಿ ಜಾತ್ರೆಯು ನವೆಂಬರ್ ತಿಂಗಳಿನಲ್ಲಿ ತಾಯಿ ದೇವಸ್ಥಾನದಲ್ಲಿ ಬೋನೋತ್ಸವ ಮತ್ತು ಅಂಬಾರಿ ಉತ್ಸವ ಅತಿ ವಿಜೃಂಭಣೆಯಿಂದ ಜರುಗುತ್ತದೆ. 4 ದಿನಗಳ ಕಾಲ ನಡೆಯುವಂತಹ ಜಾತ್ರಾ ಮಹೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ವಿಜೃಂಭಣೆಯಿಂದ ನಡೆಯುವ ಅಂಬಾರಿ ಉತ್ಸವವಂತೂ ನೋಡುಗರ ಕಣ್ಣನ್ನು ಸೆಳೆಯುವಂತಿರುತ್ತದೆ. ಅದೇ ರೀತಿ ಲಕ್ಷ ದೀಪೋತ್ಸವ, ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ, ಹಾಗೆ ಕೃಷಿ ಮೇಳ ಕೂಡ ಜಾತ್ರೆಯ ಮತ್ತೊಂದು ವಿಶೇಷತೆ. ಈಗಲೂ ಈ ತಾಯಿಯ ಪವಾಡದಿಂದ ಇಲ್ಲಿ ಬಂದ ಎಷ್ಟೋ ಜನರ ಕಷ್ಟಗಳು ಮುಕ್ತರಾಗಿ ಜೀವನ ನಡೆಸುತ್ತಿದ್ದಾರೆ. ದೇವಿಯ ಆರಾಧಕರು ಪರಮ ಪೂಜ್ಯರು ಶ್ರೀ ಶ್ರೀ ಲಕ್ಷ್ಮಣ ಶರಣರು ಭುವನೇಶ್ವರಿ ದೇವಿಯನ್ನು ಧರೆಗಿಳಿಸಿದವರು. ಘಟಪ್ರಭಾ ನದಿಯ ತೀರ ಹಾಗೂ 7 ಬೆಟ್ಟಗಳಲ್ಲಿ ಈ ತಾಯಿಯು ನೆಲೆಸಿರುವ ಸುರಗಿರಿ ಬೆಟ್ಟವು ಒಂದು ಸೂರರು ಹೆಚ್ಚಾಗಿರುವ ಸ್ಥಳವೇ ಸುರಗಿರಿಯ ಬೆಟ್ಟ. ಈ ತಾಯಿಯ ಬಗ್ಗೆ ಇರುವ ಪ್ರಚಲಿತ ಕಥೆಯ ಪ್ರಕಾರ ಬಸವನಾಡಿನಲ್ಲಿ ಪಾಪ ಪುಣ್ಯಗಳು ಹೆಚ್ಚಾದ ಕಾರಣ ಆ ವೇಳೆ ದೇವಾನುದೇವತೆಗಳು ಈ ತಾಯಿಗೆ ಬಸವನಾಡಿನಲ್ಲಿ ಅವತಾರವನ್ನು ಎತ್ತು ಅಂತ ಕೇಳಿದಾಗ ಈ ತಾಯಿಯು ಇಲ್ಲಿ ನೆಲೆಸಿದ್ದಾಳೆ. ಇವಾಗ ನೀವು ನೋಡುತ್ತಿರುವುದು ತಾಯಿ ಭುವನೇಶ್ವರಿ ದೇವಿಯು ಹುತ್ತದಲ್ಲಿ ನೆಲೆಸಿರುವಂತ ಸ್ಥಳ. गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते ತಾಯಿಯು ಸುತ್ತಲೂ ಹಚ್ಚ ಹಸಿರಿನ ನಡುವೆ ನೆಲೆಸಿದ್ದಾಳೆ. ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೂ ಕೂಡ ಇಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ತಾಯಿ ಭುವನೇಶ್ವರಿ ದೇವಿಯ ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲ್ರಿ. ಮತ್ತೆ ಮುಂದೆ ನೋಡೋದ್ರಲ್ಲಿ ಸಿಗೋಣ್ರಿ. ಎಲ್ಲರಿಗೂ ನಮಸ್ಕಾರ.